ನಮಸ್ಕಾರ, ಸ್ವಾದಿಷ್ಟ ರುಚಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಕರ್ಜಿಕಾಯಿ, ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ರೆಡಿಯಾಗಿದೆ. ಇದು ನೋಡಿ, ಈಗ ಮುರಿದು ತೋರಿಸ್ತೀನಿ ನೋಡಿ, ಭಾಳ ಟೇಸ್ಟಿಯಾಗಿರುತ್ತೆ. ಕರ್ಜಿಕಾಯಿ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು: ಮೈದಾ ಹಿಟ್ಟು 3/4 kg, ಸಕ್ಕರೆ 300 ಗ್ರಾಮ್, ತೆಂಗಿನ ತುರಿ 1/4 kg, ಖರ್ಜೂರ 1/4 kg, ಯಾಲಕ್ಕಿ 1 ಸ್ಪೂನ್, ದ್ರಾಕ್ಷಿ, ಬಿಳಿ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ 1 ಬಟ್ಲು, ಅರ್ಧ ಬಟ್ಲು, ಬಾದಾಮು, ಗೋಡಂಬಿ ಅರ್ಧ ಬಟ್ಲು, ಬಾದಾಮ್ ಅರ್ಧ ಬಟ್ಲು, ಗೋಡಂಬಿ ಅರ್ಧ ಬಟ್ಲು, 50 ಗ್ರಾಮ್ ಗಸಗಸೆ, 3 ಸ್ಪೂನು ತುಪ್ಪ. ಇಷ್ಟು ಬೇಕಾಗಿರೋ ಪದಾರ್ಥ. ಈಗ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಯಾಲಕ್ಕಿ, ಗಸಗಸೆ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಬೇಕು. ಈಗ ಪಾತ್ರೆ ಇಟ್ಟಿದ್ವಿ, ಹೂರಣ ತಯಾರು ಮಾಡೋಣ. ಸಕ್ಕರೆ ಪುಡಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 3-4 ಸ್ಪೂನು ನೀರು ಹಾಕಬೇಕು. ಸಕ್ಕರೆ ಪಾಕ ತೆಗಿಬೇಕು. ಆಮೇಲೆ ಇದು ಮೈದಾ ಹಿಟ್ಟು ಉಪ್ಪಾಕಿ ಚಪಾತಿ ಹಿಟ್ಟಿನ ಥರ ಲಟ್ಸಿ ಇಟ್ಕೊಳ್ಬೇಕು. ಫಸ್ಟ್ ಹೂರಣ ರೆಡಿ ಮಾಡ್ಕೊಳ್ಳೋಣ. ಇವಾಗ ಕುದಿ ಹಿಡಿದು ಪಾಕ ರೆಡಿಯಾಗಿದೆ. ಸ್ವಲ್ಪ ಅಂಟೋ ಥರ ಈ ರೀತಿ ಪಾಕ ರೆಡಿ ಮಾಡ್ಕೊಳ್ಬೇಕು. ಕಡಿಮೆ ಉರಿ ಮಾಡಿಕೊಂಡು ಅದಕ್ಕೆ ಖರ್ಜೂರ ಹಾಕ್ಕೊಂಡು ಇದು ಮಾಡಬೇಕು, ಮಿಕ್ಸ್ ಮಾಡಬೇಕು. ಆಮೇಲೆ ಈ ಗಸಗಸೆ ಯಾಲಕ್ಕಿ ರುಬ್ಕೊಂಡಿದ್ದೀವಲ್ಲ ಅದು ಮಿಕ್ಸ್ ಮಾಡಬೇಕು. ಇವಾಗ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹುರಿಯೋಣ. ಇವಾಗ ಇದಕ್ಕೆ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡೋಣ. ಹುರುಳು ಇಷ್ಟೇ. ಇದು ಹೂರ್ಣದ ಕೆಲಸ. ಹೂರ್ಣ ರೆಡಿ ಆಯಿತು. ಇನ್ನು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡೋದು. ಹೂರ್ಣ ರೆಡಿ ಆಗುತ್ತೆ. ನೋಡಿ, ನೀವು ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಇದು 1-2 ತಿಂಗಳು ಇಟ್ಕೊಂಡು ತಿನ್ಬೋದು. ಹೂರ್ಣ ರೆಡಿ ಆಯಿತು. ಈಗ ಇದು ಸ್ಟವ್ ಆಫ್ ಮಾಡಿಬಿಡೋಣ. ಇದಕ್ಕೆ ಬಾದಾಮು, ಗೋಡಂಬಿ, ದ್ರಾಕ್ಷಿ ಇಷ್ಟು ಹಾಕಿ ಫ್ರೈ ಮಾಡೋಣ. ಈಗ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಹುಡ್ಕೊಂಡಿದ್ವಲ್ಲ ಅದು ಹಾಕಿದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಕಣಕ ರೆಡಿ ಆಗುತ್ತೆ. ಕರ್ಜಿಕಾಯಿ ಒಳಗಡೆ ಇಡೋ ಹೂರಣ ರೆಡಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ.
ಮೈದಾ ಹಿಟ್ಟು, ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಪೂರಿ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಲಟ್ಟಿಸಿ ಇಟ್ಕೊಳ್ಬೇಕು. ಈಗ ರೆಡಿ ಆಯಿತು ಕಣಕ. ನೋಡಿ ಈ ರೀತಿ ಬಂದಿದೆ. ಈಗ ಕರ್ಜಿಕಾಯಿ ಮಾಡೋದಕ್ಕೆ ಎಣ್ಣೆ ಇಕ್ಕಿದ್ದೀನಿ. ಇಷ್ಟು ದಪ್ಪ ಉಂಡೆ ಮಾಡಿಕೊಂಡು ಪೂರಿ ಹಿಟ್ಟಿನ ಥರ ಹಿಂಗೆ ಲಟ್ಟಿಸ್ಕೊಳ್ಬೇಕು. ಇಷ್ಟಿಷ್ಟಾಗಲ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಂಡು ಎಲ್ಲ ಒಂದು ಕಡೆ ಇಟ್ಕೊಳ್ಬೇಕು. ಈ ರೀತಿ ಲಟ್ಟಿಸಿ ಇಟ್ಕೋಬೇಕು. ಒಂದು ಸೈಡ್ ಮಾತ್ರ ನೀರು ಹಾಕಬೇಕು. ಒಂದು ಸೈಡ್ ಈ ರೀತಿ ನೀರು ಹಾಕಬೇಕು. ಎಲ್ಲದಕ್ಕೂ ಈ ರೀತಿ ನೀರು ಹಾಕಬೇಕು. ಈಗ ನಾವೇನು ಹೂರಣ ರೆಡಿ ಮಾಡ್ಕೊಂಡಿದ್ದೀವಿ ಅದು ಒಂದು ಸೈಡಲ್ಲಿ ಬರೋ ಹಂಗೆ ಇಟ್ಕೋಬೇಕು. ಹಿಂಗೆ ಸೈಡಲ್ಲಿ ಬರೋ ರೀತಿ ಇಟ್ಕೊಂಡು ಈಗ ಮೊದಲಿಗೆ ಪ್ರೆಸ್ಸರ್ ಇದೆಯಲ್ಲ, ಈ ರೀತಿ ಇದರಲ್ಲಿ ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡು ಪ್ರೆಸ್ ಮಾಡೋರು ಪ್ರೆಸ್ ಮಾಡ್ಕೊಳ್ಬೋದು. ಈ ರೀತಿ ಇಕ್ಕಿ ಹಿಂಗೆ ಪ್ರೆಸ್ ಮಾಡಿ ತೆಗೆಯೋದು. ಜಾಸ್ತಿ ದಿನ ಇದೇ ರೀತಿ ಮಾಡ್ತಾರೆ, ಆದರೆ ನಾವು ಆ ರೀತಿ ಮಾಡಲ್ಲ. ನಾನು ಕೈಯಲ್ಲಿ ಮಾಡ್ತೀನಿ. ಈ ಕೈಯಲ್ಲಿ ಮಾಡೋದು ತೋರಿಸ್ತೀನಿ ನೋಡಿ. ಈ ರೀತಿ ಇದೆ. ಈ ರೀತಿ ಇಟ್ಕೊಂಡು ಹಿಂಗೆ ಮಡಿಸಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ನೋಡಿ ಹಳೆಯ ಕಾಲದ್ದು ಹಿಂಗೆ ಹಿಂಗೆ ಮಾಡ್ಕೊತಾ ಹೋಗಿ ಈ ರೀತಿ ಶೇಪ್ ಬರುತ್ತೆ. ಈ ರೀತಿ ಮರ್ಚ್ಕೊಂಡು ನೋಡಿ ಸೈಡಲ್ಲಿ ಹಿಂಗೆ ಫಸ್ಟು ಅದನ್ನೇ, ಆಮೇಲೆ ಹಿಂಗೆ ಅದನ್ನೇ, ಆಮೇಲೆ ಈ ರೀತಿ ಮಾಡಿದ್ರೆ ನಿಮಗೆ ಡಿಸೈನಾಗಿ ಚೆನ್ನಾಗಿ ಬರುತ್ತೆ. ಕಡುಬು ಥರ ನಾವು ಇದನ್ನು ಕರ್ಜಿಕಾಯಿ ಅಂತ ಈ ರೀತಿ ಮಾಡ್ತೀವಿ. ಕೆಲವರು ಈ ಪ್ರೆಸ್ಸರಲ್ಲಿ ಈ ರೀತಿ ಇಟ್ಕೊಂಡು ಕೆಲವರು ಮಾಡ್ತಾರೆ. ಈಗ ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕೋಣ. ಹಿಂಗೆ ಬ್ರೌನ್ ಕಲರ್ ಬರೋ ತನಕ ಬೇಯಿಸಿ, ಸ್ವಲ್ಪ ಎಣ್ಣೆ ಕಾದಿದೆ, ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನೋಡಿ. ನೋಡಿ ಇದಾಗಿದೆ.
ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ರೆಡಿಯಾಗಿದೆ. ಇದು ನೋಡಿ, ಈಗ ಮುರಿದು ತೋರಿಸ್ತೀನಿ ನೋಡಿ. ಭಾಳ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಮಾಡ್ತೀನಿ ಈಗ. ತುಂಬ ಚೆನ್ನಾಗಿದೆ. ಬಾದಾಮಿ, ಪಿಸ್ತಾ, ದ್ರಾಕ್ಷಿ ಎಲ್ಲ ಡ್ರೈ ಫ್ರೂಟ್ಸು ತುಂಬ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇದೆ. ಬಹಳ ಟೇಸ್ಟಿಯಾಗಿದೆ, ಕ್ರಿಸ್ಪಿಯಾಗಿದೆ ತಿನ್ನೋದಕ್ಕೆ. ನೀವು ಟ್ರೈ ಮಾಡಿ. ನಿಮಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.